ಇರುವಂತಹ ಜಗತ್ತಿನ 200ಕ್ಕೂ ಹೆಚ್ಚು ರಾಷ್ಟ್ರಗಳ ರಾಷ್ಟ್ರಧ್ವಜಗಳೊಂದಿಗೆ ಸಮೀಕರಣ ಮಾಡಿದರೆ ಅತ್ಯಂತ ಸುಂದರವಾದ ಅತ್ಯಂತ ಆಕರ್ಷಕವಾದ ಈ ರಾಷ್ಟ್ರಧ್ವಜವನ್ನ ಪಿಂಗಳಿ ವೆಂಕಯ್ಯ ಎನ್ನುವವರು ಅದರ ಇನಿಷಿಯಲ್ ಡಿಸೈನಿಂಗ್ ಮಾಡಿದರೆ ಅದಕ್ಕೆ ಅಂತಿಮ ರೂಪವನ್ನು ಕೊಟ್ಟಂತಹ ವ್ಯಕ್ತಿ ಆರ್ಟಿಸ್ಟ್ ಅದು ಹೈದರಾಬಾದಿ ಮಹಿಳೆ ಸುರಯ್ಯ ತಯ್ಯಿಬ್ಜಿ ಎನ್ನುವ ಮುಸಲ್ಮಾನರಾಗಿದ್ದರು ಎನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಬೇಕು. ನಾನು ಮುಗಿಸ್ತೇನೆ. ನಾವು ದೇಶಕ್ಕೆ ಕೊಟ್ಟದ್ದು ಕೇವಲ ತಾಜ್ ಮಹಲ್ ಮಾತ್ರವಲ್ಲ, ರೆಡ್ ಫೋರ್ಟ್ ಮಾತ್ರವಲ್ಲ, ಕುತುಬ್ ಮಿನಾರ್ ಮಾತ್ರವಲ್ಲ, ತಾಜ್ ಮಹಲ್ಗಿಂತ ಸುಂದರವಾದ, ಕುತುಬ್ ಮಿನಾರ್ಗಿಂತ ಉನ್ನತವಾದ, ಕೆಂಪುಕೋಟೆಗಿಂತ ಸುಭದ್ರವಾದ ಒಂದು ಸಂಸ್ಕಾರವನ್ನು ಕೂಡ ಈ ದೇಶಕ್ಕೆ ನಾವು ಕೊಟ್ಟಿದ್ದೇವೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹೋರಾಟ ನಿಲ್ಲುವುದಿಲ್ಲ, ಈ ಹೋರಾಟ ನಿಲ್ಲುವುದಿಲ್ಲ. ಎಷ್ಟು ತನಕ ನಿಲ್ಲುವುದಿಲ್ಲ? ಈ ಭಾರತವಾಗುವ ತನಕ ಜಗತ್ತಲ್ಲಿರುವ ಅತ್ಯಂತ ಬಲಿಷ್ಠವಾದ ದಪ್ಪನೆಯ ಅತ್ಯಂತ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್ ಎನ್ನುವ ಖ್ಯಾತಿಯನ್ನು ಪಡೆದಿರುವ ನಮ್ಮ ದೇಶದ ಈ ಸಂವಿಧಾನದ ಆ ಅಸ್ತಿತ್ವವನ್ನು ಕಾಪಾಡುವುದಕ್ಕಾಗಿ ಇಲ್ಲಿರುವ ಜಾತಿ ಧರ್ಮಗಳ ಮಧ್ಯೆ ಕಂದಕಗಳನ್ನು ತೋಡಿ ಒಬ್ಬರ ವಿರುದ್ಧ ಇನ್ನೊಬ್ಬರನ್ನು ಎತ್ತಿಗೆಟ್ಟುವಂತಹ ಈ ನಾಡಿನ ವಿಕೃತ ಮನುಷ್ಯರ ವಿರುದ್ಧವಾದ ಹೋರಾಟ ಖಂಡಿತವಾಗಿಯೂ